ಇಲ್ಲಿಗೆ ಬಂದು ಚಪ್ಪಲ್ ನೋಡಿ ಭಾಗ್ಯವಂತ ಪ್ರಸಾದ ತಿಂದು ರಿಲಯನ್ಸ್ ಇದೆ. ನಾವು ಬರುವಾಗ ಹೈವೇಲಿ ಒಂದು ಕಾರ್ ಒಂದು ಆಕ್ಸಿಡೆಂಟ್ ಆಗಿ ಹಾಗೆ ಫ್ರೆಂಡ್ಸ್, ಹಾಗೆ ಸ್ಪೀಡ್ ಎಲ್ಲ ಹೋಗಬೇಡಿ, ಆದಷ್ಟು ಸ್ಲೋ ಹೋಗಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಗಾರ್ಡನಲ್ಲಿ ಗುಲಾಬಿ ಹೂ ಅರಳಿದೆ ನೋಡಿ, ತುಂಬ ಖುಷಿ ಆಗ್ತದೆ. ಅದೊಂದು ಬೆಳಿಗ್ಗೆ ನೋಡ್ತಾ ಇರುವಾಗ ಇನ್ನಿನ್ನು ನೋಡ್ಬೇಕಂತ ಆಗ್ತದೆ. ಹಾಗೆ ಶೂಟಿಂಗ್ ಮಾಡಿದ್ದು ತುಂಬ ಆಗಿದೆ, ಆದರೆ ಒಂದನ್ನು ಮಾತ್ರ ನಿಮಗೆ ತೋರಿಸಿದೆ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಪೂರಿ ಹಾಗೂ ಬಾಜಿ ರೆಡಿ ಮಾಡ್ತಿದ್ದಾರೆ. ನಾನು ಮಾಡಿದಲ್ಲ, ನಮ್ಮ ಯಜಮಾನರು ಮಾಡ್ತಾ ಇದ್ದಾರೆ. ಹೆಚ್ಚಾಗಿ ನಮ್ಮ ಮನೆಯಲ್ಲಿ ಹಸ್ಬೆಂಡ್ ಬೆಳಗಿನ ಬ್ರೇಕ್ಫಾಸ್ಟಿಗೆಲ್ಲ ರೆಡಿ ಮಾಡ್ತಾರೆ. ನಮಗೂ ಕೂಡ ತುಂಬ ಹೆಲ್ಪ್ ಆಗ್ತದೆ. ಹಾಗೂ ಇನ್ನು ಪದಾರ್ಥಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಹಾಗೆ ಹೇಳಿದ್ರು ಚಿಕನ್ ತರ್ತೇನೆ ಅಂತೇಳಿ. ನೋಡಿ ಗೈಸ್, ಚಿಕನ್ ಪದಾರ್ಥ ರೆಡಿ ಆಯಿತು. ಈಗ ತಿನ್ನುವ. ಕೋಳಿ ರೊಟ್ಟಿ ಉಂಟು ಇದಕ್ಕೆ. ರಟ್ಟಿದ ಚಿನ್ನು ಕೈಗೆ, ಕ್ಯಾಮರಾಮನ್ ಕೈಗೆ ರಟ್ಟಿತ ನೋಡಿ. ಪದಾರ್ಥ ತುಂಬ ದಪ್ಪ ಆಗಿದೆ. ಮತ್ತು ಇದಕ್ಕೆ ಕಾಂಬಿನೇಷನ್ ಕೋಳಿ ರೊಟ್ಟಿ ಉಂಟು ನಮಗೆ, ಅದರ ಜೊತೆ ಹಾಕಿ ತಿನ್ನೋದು. ತುಂಬ ಸಮಯ ಆಯಿತು ನಾವು ಕೋಳಿ ರೊಟ್ಟಿ ತಿನ್ನದೆ, ಅದಕ್ಕೋಸ್ಕರ ಇವತ್ತು ನನ್ನ ಗಂಡ ಹೇಳಿದ್ರು ಕೋಳಿ ಪದಾರ್ಥ ಮಾಡುವ. ಕೋಳಿ ರೊಟ್ಟಿಗೆ ಚಿಕನ್ ಕರಿ ಸೂಪರ್ ಟೇಸ್ಟ್. ಹೆಚ್ಚಿಗೆಲ್ಲ ತಿನ್ನಲಿಕ್ಕಾಗುದಿಲ್ಲ ಅಲ್ಲ, ಅದಕ್ಕೆ ಚಿಕನ್ ರಸವೇ ಬೇಕಲ್ಲ. ನೋಡಿ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕಿದೆ ನೋಡಿ, ಒಳ್ಳೆ. ಇದೆಲ್ಲ ಬೋನ್ಲೆಸ್ ನಮ್ಮದು ನೋಡಿ. ಒಳ್ಳೆ ಆಗಿದೆ ಮಮ್ಮಿ ಮಾಡಿದ್ದು ಪದಾರ್ಥ. ಹಾಗೆ ನಾವು ತುಂಬಾ ಸಮಯ ಆಯ್ತು ನೀವು ರೊಟ್ಟಿ ತಿನ್ನೋದಲ್ಲ. ಹೌದು ಅಲ್ಲ, ಸ್ವೀಟ್ಗೆ ಸುಮಾರು ಸಮಯ ಆಯ್ತು ರೊಟ್ಟಿ ತಿನ್ನೋದೇ. ಅವ್ರ ಮಕ್ಳು ಹೇಳ್ತಿದ್ರು ನಮ್ಮ ಮಮ್ಮಿ ಕೋಳಿ ಸಾರು ಮಾಡಿ ಅಂತ. ಕೋಳಿ ಕಸಿಯಾಗಿ ಇಲ್ಲ, ಈಗ ಟೇಸ್ಟ್ ಆಯ್ತಾ? ರಸ ಹಾಕಿನು ಅದೇ, ಇದಕ್ಕಂದ್ರೆ ರಸ ತುಂಬ ಅಲ್ಲ. ತಿನ್ನಿ ಊಟ ಮಾಡಿ. ಇದರ ಜೊತೆಯಲ್ಲಿ ಮಗಳಿಗೆ ಸೋಯಾಬೀನ್ ಮಂಚೂರಿಯನ್ ಮಾಡಲಿಕ್ಕೆ ಮನಸ್ಸಾಯಿತು, ಹಾಗಾಗಿ ಮಾಡಿದ್ಲು. ಊಟ ಆದ ಮೇಲೆ ಡೆಸರ್ಟಿಗಂತ ಗುಲಾಬ್ ಜಾಮೂನ್ ಕೂಡ ಮಾಡಿದ್ಲು. ನನ್ನ ಮಕ್ಕಳಿಗೆ ಕುಕ್ಕಿಂಗ್ ಮಾಡೋದೆಲ್ಲ ತುಂಬ ಇಂಟ್ರೆಸ್ಟ್ ಜಾಸ್ತಿ. ನಮಗೆ ಕೂಡ ತುಂಬ ಹೆಲ್ಪ್ ಮಾಡ್ತಾರೆ ಎಲ್ಲ ಪ್ರತಿಯೊಂದು ಕೆಲಸದಲ್ಲಿ ಕೂಡ. ಇದರಿಂದ ನಮಗೆ ತುಂಬ ಬಾಡಿಗೆ ರೆಸ್ಟ್ ಸಿಗ್ತದೆ, ಎಲ್ಲವೂ ಅನುಕೂಲ ಆಗ್ತದೆ ಅಲ್ವಾ. ನೋಡಿ ಫ್ರೆಂಡ್ಸ್, ಇದು ಐಸ್ ಆ್ಯಪಲ್ ಅಂದರೆ ಮಂಗಳೂರಿನವರದಕ್ಕೆ ಈರೋಳ ಅಂತ ಹೇಳ್ತಾರೆ. ಡ್ಯಾಡಿ ನಮಗೆ ನೋಡಿ ತಂದು ಕೊಟ್ಟದ್ದು. ಮೊನ್ನೆ ವ್ಲಾಗಲ್ಲಿ ಹೇಳಿದ್ವಲ್ಲ, ಅವ್ರು ಬರುವ ದಾರಿ ಆದರೂ ಕೂಡ ತಂದು ಕೊಡೋದಿಲ್ಲ ಅಂತ. ಇವತ್ತು ಅಲ್ಲಿ ಇತ್ತು, ಇವತ್ತು ಸಲ್ಲಿತ್ತು, ಹಾಗೆ ತಂದು ಕೊಟ್ಟರು ಅಷ್ಟೇ. ಚಿನ್ನು ನೋಡಿ, ಪೈನಾಪಲ್ ಆಚೆ ನೀರು ಇಟ್ಟಿದ್ದಾಳೆ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಬೆಳಗಿನಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದಲ್ಲ, ಸೊ ಈಗ ಕಂಟಿನ್ಯೂ ಆಗ್ತಾ ಉಂಟು. ನಾವು ಒಂದು ಕಡೆಗೆ ಪ್ಲೇಸಿಗೆ ಬಂದು ನಮ್ಮ ರೀಲ್ಸ್ ಎಲ್ಲ ಮುಗಿಸಿ ಈಗ ಹೊರಡಲಿದ್ದೇವೆ. ಸ್ವಲ್ಪ ಮನೆಗೆಲ್ಲ ಪರ್ಚೇಸಿಂಗ್ ಉಂಟು. ಅಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ, ಲೇಟ್ ಆಗ್ತದೆ. ಅಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಅಲ್ಲಿ ಎಂತ ಗೊತ್ತುಂಟ, ಕೆಲವರೆಲ್ಲ ತುಂಬ ಜನ ನಮಗೆ ಅಲ್ಲಿ ನಮ್ಮ ರೀಲ್ಸ್ ನೋಡ್ಲಿಕ್ಕೆ ಕಾತುರದಲ್ಲಿ ಇದ್ರು. ಸೊ ಹಾಗಾಗಿ ಅದು ನಮಗೆ ಕೂಡ ಡಿಸ್ಟರ್ಬ್ ಆಗ್ತದಲ್ಲ, ಆಗ್ಲಿಲ್ಲ. ಯಾಕೆ ಹೇಳಿದ್ರೆ ನಾವು ಅದಕ್ಕೆ ಈಗ ಕಾರಲ್ಲಿ ಕುತ್ಕೊಂಡು ವಿಡಿಯೋ ಮಾಡಿದ್ದು. ಮತ್ತೆ ಎಲ್ಲರೂ ಮಾತಾಡ್ಲಿಕ್ಕೆ ಬಂದ್ರೆ ಟೈಮ್ಸ್ ಕೂಡ ಹೋಗ್ತದೆ. ಮತ್ತೆ ಅವರದ್ದು ವಿಡಿಯೋ, ಈಗ ನಾವು ವಿಡಿಯೋ ಮಾಡ್ತಾ ಇದ್ರು ಕೂಡ ಏನು ಕಾಣುದಿಲ್ಲ, ಅದಕ್ಕೋಸ್ಕರ ಮತ್ತೆ ನಾವೀಗ ಅದಕ್ಕೆ ನಾನೀಗ ಕಾರಲ್ಲಿ ಮಾತಾಡ್ತಿದ್ದೇನೆ. ನಾವು ದೂರ ಹೋಗುದು, ನಾವೀಗ ಮಂಗಳೂರಲ್ಲ, ನಾವೀಗ ಮಂಗಳೂರಿಗೆ ಹೊರಟದು. ಹಾಗೆ ನಮ್ಮ ಡೋರ್ ಕ್ಲೋಸ್ ಮಾಡಿದ್ರಲ್ಲ, ಡೋರ್ಗೆ ಹೊರಗಿದೆ ನಾನು. ಹಾಗೆ ಮತ್ತೆ ಮಕ್ಕಳಿದು ರೀಲ್ ಆಯ್ತು. ಸೆಕೆಂಡ್ ಹ್ಯಾಂಡ್ ಅಂತೆ ಗಾಡಿಯಲ್ಲ ಇಲ್ಲ, ಇದು ಹಿಂದೆ ಉಂಟು. ಟಿಫಿನ್ ನೋಡಿದ್ದೆ ಚಿನ್ನು ನೋಡಿ, ನನ್ನದು ಹೊಸ ಚಪ್ಪಲ್ ನಾನು ಇದರಲ್ಲಿ ನೋಡಿ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದೆ. ತೋರಿಸಿನ ಚಪ್ಪಲ್. ಇಲ್ಲಿಗೆ ಬಂದು ಚಪ್ಪಲ್ ನೋಡಿ ಭಾಗ್ಯವಂತ. ಚಪ್ಪಲ್ ನೋಡಿಸುವಲ್ಲ, ಚಪ್ಪಲ್ ತೋರಿಸುವ. ನನಗೆ ಡೇಟ್ಸ್ ಇದು ಬೇಕಿತ್ತು ಫ್ರೆಂಡ್ಸ್. ನನಗೆ ಅದರಲ್ಲಿ ಡೇಟ್ ಫ್ಲೇವರ್ ಬೇಕಿತ್ತು, ಬಟ್ ಅವ್ರ ಹತ್ರ ಇಲ್ಲ ಅಂತೆ. ಮೈ ಬ್ಯಾಡ್. ಅದಿದು ಚಾಕ್ಲೇಟ್ ಇದು ಭಾಳ ಇಷ್ಟ ಅಲ್ಲ. ಈಗ ತರಕಾರಿ ಅಂಗಡಿಗೆ ಗಂಟೆ ನೋಡಿ, ತರಕಾರಿ ವಿಭಾಗಕ್ಕೆ ಬಂದಿದೆ. ತಂದ ಸೀನ್ ನೋಡಿದ್ರುಂಟಲ್ಲ, ನನಗೇನೋ ಒಂದು ಅಮ್ಮನಿಗೆ ಬಹುಮಾನ ಬಂದು. ಸ್ವೀಟ್ ಟ್ಯಾಮ್ರಿನ್, ಸ್ವೀಟ್ ಟ್ಯಾಮ್ರಿನ್ ಮಮ್ಮಿ, ಸ್ವೀಟ್ ಟ್ಯಾಮ್ರಿನ್ ನನಗೆ ಗಿಫ್ಟ್ ಕೊಡುದು ಮಮ್ಮಿ. ಸೋರೆಕಾಯಿ, ಸ್ವೀಟ್ ಟ್ಯಾಮ್ರಿನ್ ಸೋರೆಕಾಯಿ ಎಂತ ಗೊತ್ತುಂಟಾ, ನಾನು ಮರೆಯೋದಿಲ್ಲ ನನ್ನ ಮಾತಿಗೆ. ಪಲ್ಯ ಮಾಡ್ತೇನೆ ಅದಕ್ಕೆ.
ಮಮ್ಮಿ ಮಾವಿನಕಾಯಿ ಅಲ್ಲಿ ಉಂಟು ಒಂದು ಗೋಧಿ ಹಲ್ವಾ ಫ್ರೆಂಡ್ಸ್ ಮಾಡರ್ನ್ಸ್ ಬಾಯಿಗೆ ಹಾಕಿ ಬಂದು ಓಸಿ ಜೀವನ ಲೇಸಿ ಸರ್ವಜ್ಞ ನಮ್ಮ ಯಾವ್ದು ಉಂಟಲ್ಲ ಕಟ್ಲೆ ಕಾಪಲ್ಲೆ ಪ್ರಸಾದ ಪ್ರಸಾದ ತಿಂದು ರಿಲಯನ್ಸ್ ಇದು 26 ಸ್ಟೋರ್ ಮಾಡಲಿಕ್ಕೆ ಆಗ್ತದೆ. ನಮ್ಮ ಬಾವಿದು ಯಾವಾಗಿಂದು 10 ವರ್ಷ ಸ್ಟೋರ್ ಮಾಡಿದ್ದು ನೀರಿಲ್ಲ, ನೀರು ತರಲಿಲ್ಲ, ಬಾಯಿ ಕೆಟ್ಟ ನಮ್ಮದು ಇವಳು ನೀರು ತುಂಬಿಸಿದಾಳೆ. ಎಂತ ಮಾಡಿದಾಳೆ, ಮನೆಯಲ್ಲಿ ಇಟ್ಟಿದ್ದಾಳೆ. ನೀ ಎಂತ ಇತ್ತು ನಿಂದು ಹಿಂದೋಗಂತೆ ನೀರನ್ನು ಮನೆಯಲ್ಲೇ ಬಿಟ್ಟಿದ್ದಾಳೆ. ಇಲ್ಲಿಂದ ಒಮ್ಮೆ ಕೊಡಿ. ಹಣ ಕೊಟ್ಟು ತೆಗಿತಿದ್ದೇವೆ ನೀರನ್ನು. ಹೌದು, ನೀವೇ ನಂದದ್ದು ಚಾನ್ಸ್. ಒಮ್ಮೆ ನನಗೆ ಕೊಡಿ. ನೋಡಿ ಫ್ರೆಂಡ್ಸ್, ನನ್ನ ಚಪ್ಪಲನ್ನು ನೋಡಿ ಖುಷಿ ನನ್ನ ಚಪ್ಪಲನ್ನು ನೋಡಿ ಖುಷಿ ಪಡಿ. ಮತ್ತು ಈ ಚಪ್ಪಲ್ದು ನಿಮಗೆ ಲಿಂಕ್ ವಿನಿ ಬೇಕಿದ್ದರೆ ನಾನಲ್ಲ, ಅಕ್ಕ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತಾಳೆ, ನೋಡಿ ಚೆಕ್ ಮಾಡಿ ಪರ್ಚೇಸ್ ಮಾಡಿ. ಇದರಲ್ಲಿ ಕಲರ್ಸ್ ಎಲ್ಲ ಅವೈಲೇಬಲ್ ಉಂಟು. ಫ್ರೆಂಡ್ಸ್, ಈಗ ತಾನೇ ನಾವು ರೀಚ್ ಆದ್ದೇವೆ ನೋಡಿ. ಮತ್ತೆ ನೀರಂತ ತಿಂದ ಯೋಗಾರ್ಟ್ ತಿಂತ ಇದ್ದಾಳೆ. ನಮ್ಮ ಇಲ್ಲಿ ಒಂದು ಹತ್ತಿರವೇ, ನಮ್ಮ ಮನೆ ಹತ್ತಿರ ಒಂದು ಸ್ಟಾಲ್ ಆಗಿದೆ. ನಮ್ಮ ನೇಬರ್ದೆ ಪಾಪ ಅವರು ಒಂದು ಬಿಸ್ನೆಸ್ ಹಾಕಿದ್ದಾರೆ, ಒಂದು ಶಾಪ್ ಅಂಗಡಿ. ಆಮೇಲೆ ನೈಟಲ್ಲಿ ಎಲ್ಲ ಐಟಮ್ ಉಂಟು, ಎಕ್ಕೆಲ್ಲ ಬಾಯ್ಲ್ಡ್ ಮಾಡಿ ಕೊಡೋದು, ಮತ್ತು ಚರ್ಮುರಿ ಅಂಥದ್ದೆಲ್ಲ ಉಂಟು. ಒಳ್ಳೆ ಸ್ಪೆಷಲ್ ಮಾಡಿ ಮಾಡ್ತಾರೆ, ತುಂಬ ರಶ್ ಇರ್ತದೆ. ಸೊ ನಾವು ಬರುವಾಗ ಸಹ ನಾವು ಪಾರ್ಸೆಲ್ ತಗೊಂಡು ಬಂದೆವು. ಹಾಗೆ ಈಗ ತಿಂದದ್ದು ಒಳ್ಳೆ ಇತ್ತಲ್ಲ ಅಲ್ಲ, ಫುಡ್ ಒಳ್ಳೇದಿತ್ತು. ಹಾಗೆ ತಿಂದೆವು. ಫುಡ್ ಅದೇ ಚರ್ಮುರಿ ಸ್ವಲ್ಪ ಫುಡ್ ಅಲ್ಲ, ಹಾಗೆ ಒಳ್ಳೇದಿತ್ತು ತುಂಬ. ಅವರು ಒಳ್ಳೆ ಮಾಡಿ ಮಾಡ್ತಾರೆ, ಹಾಗೆ ನಮಗೆ ತುಂಬ ಇಷ್ಟ ಆಯಿತು. ನಮ್ಮ ನೇಬರ್ ಅವರು, ಹಾಗೆ ಒಳ್ಳೆದಾಗಿದೆ. ಈಗ ಮಾತಾಡೋದು ಕೇಳ್ತದ? ಫ್ಯಾನ್ ಎಷ್ಟು ಸ್ಪೀಡ್ ಇಟ್ಟಿದೆ, ಫ್ಯಾನ್ ಸ್ಪೀಡ್ ಇಟ್ಟಿದ್ದಾರೆ. ಓಕೆ ಫ್ರೆಂಡ್ಸ್, ಮತ್ತೆ ಎಂತ ಬೇರೆ ಎಂತ ತಗೊಂಡಿದ್ದು ನಾವು? ಬೇರೆಲ್ಲ ತಗೊಂಡೆವು, ಕೆಲವೆಲ್ಲ ಐಟಮ್ಸ್ ಎಲ್ಲ ತಗೊಂಡೆವು. ಮತ್ತೆ ಇದ್ರದ್ದೆಲ್ಲ ಬಿಸ್ಕೆಟ್, ಓಟ್ಸ್, ಮತ್ತೆ ಕೆಲವು ಡ್ರೈ ನಟ್ಸ್ ಅಂತ ಬಿಸ್ಕೆಟ್ ಎಲ್ಲ ಬಂದಿತ್ತು ಅದೆಲ್ಲ. ಮತ್ತೆ ಕೇಕ್, ಮೇನ್ ಹೋದದ್ದು ಕೇಕಿಗೆ ಅದು ಕೇಕ್ ಎಲ್ಲ ತಗೊಂಡೆವು ಅದೆಲ್ಲ. ಮತ್ತೆ ಕೆಲವೆಲ್ಲ ತಿಂಡಿಗಳು ಅದು ಇದು ಅಂತೆಲ್ಲ ತಗೊಂಡಾಯ್ತು. ಈಗ ರೀಚ್ ಆದದಷ್ಟೇ. ಓಕೆ ಫ್ರೆಂಡ್ಸ್, ಇನ್ನು ಬೇರೆ ಏನು ವಿಶೇಷ ಇಲ್ಲ ಅಲ್ಲ, ಏನಾದ್ರು ಮಾತಾಡಿಕೊಂಡ. ನಾವು ಬರುವಾಗ ಹೈವೇಲಿ ಒಂದು ಕಾರೊಂದು ಆಕ್ಸಿಡೆಂಟ್, ಅದೇ ಯೋಚನೆ ಮಾಡ್ತಿದ್ದೆ. ನಾವು ಬರುವ ಹೈವೇಲಿ ಉಂಟಲ್ಲ ಒಂದು ಆಕ್ಸಿಡೆಂಟ್ ಆಗಿತ್ತು, ಹಾಗೆ ಬೇಜಾರಾಯಿತು ನೋಡಿ. ಯಾರಿಗೇನು ಇದಾಗಲಿಲ್ಲ, ಅಪಾಯ ಏನಾಗಲಿಲ್ಲ, ಯಾರಿಗೂ ಕೂಡ ಏನು ಹಾನಿ ಆಗಲಿಲ್ಲ. ಬಟ್ ಕಾರಿನ ಎದುರಿಗೆ ಬಂಪರಿಗೆ ಏನೋ ಸ್ವಲ್ಪ ತಾಗಿತ್ತು, ಹಾಗೆ ನೋಡಿ ಸ್ವಲ್ಪ ಫೀಲ್ ಆಗ್ತದೆ. ಹಾಗೆ ಫ್ರೆಂಡ್ಸ್, ಹಾಗೆ ಸ್ಪೀಡ್ ಎಲ್ಲ ಹೋಗಬೇಡಿ, ಆದಷ್ಟು ಸ್ಲೋ ಹೋಗಿ. ಎಷ್ಟೇ ಸ್ಪೀಡ್ ಹೋದ್ರೂ ಕೂಡ ಟ್ರಾಫಿಕಲ್ಲಿ ನಿಲ್ಲಿಸಲೇಬೇಕಲ್ಲ, ಅದನ್ನು ಯೋಚನೆ ಮಾಡಿಕೊಂಡು ಎಲ್ಲರಿಗೂ ಕೂಡ ಹೇಳೋದು ನಾವು ಕೂಡ ಪಾಲಿಸಬೇಕು. ನಾವು ಸಹ ಪಾಲಿಸ್ತಾ ಇದ್ದೇವೆ. ಬಟ್ ಎಲ್ಲರಿಗೂ ಕೂಡ ಈ ಸ್ಪೀಡಲ್ಲಿ ಹೋಗುದು, ಒಂದು ಆದಷ್ಟು ಸ್ಲೋ ಡ್ರೈವ್ ಮಾಡಿ ಅಂತ ಕೇಳಿಕೊಳ್ತಿದ್ದೇನೆ ವಿಡಿಯೋ ಮುಖಾಂತರ ಅಷ್ಟೇ. ನಿಮ್ಮ ಒಂದು ಎಂತ ಹೇಳೋದು, ನಿಮ್ಮ ಒಂದು ತಂಗಿಯಾಗಿ, ಮನೆ ಮಗಳಾಗಿ, ಅಂದರೆ ಎಲ್ಲರ ಜೀವ ಕೂಡ ಅಮೂಲ್ಯ ಅಲ್ವಾ. ಸೊ ಅದಕ್ಕೋಸ್ಕರ ಹೇಳಿದ್ದು ನಾನು ಅಷ್ಟೇ. ಮತ್ತೆ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್, ಗುಡ್ ನೈಟ್, ಟೇಕ್ ಕೇರ್, ಲವ್ ಯು ಆಲ್.